ನಮಸ್ಕಾರ ಮಾಧ್ಯಮ, ನಾನು ನಿಮ್ಮ ಪ್ರೀತಿಯ ಸುಬ್ಬಿ ವೆಂಕಟೇಶ್. ಬೆಳಗ್ಗೆ ತಿಂಡಿಗೆ ಅಂತ ರೊಟ್ಟಿ ಮಾಡ್ತಿದ್ದೆ, ಅಕ್ಕಿ ರೊಟ್ಟಿಗೆ ಸ್ವಲ್ಪ ಮೂಲಂಗಿ ತುರಿದಾಕ್ಬಿಟ್ಟಿದ್ದೀನಿ. ಪ್ಲೇನ್ ರೊಟ್ಟಿ, ಖಾರ ಏನು ಹಾಕ್ತಿಲ್ಲ, ಮಸಾಲೆ ಎಲ್ಲ ಏನೂ ಇಲ್ಲ, ಜಸ್ಟ್ ಪ್ಲೇನ್ ರೊಟ್ಟಿ. ಆ್ಯಂಡ್ ಅದ್ರ ಜೊತೆ ರೆಡಿ ಮಾಡ್ಕೊತಾ ಇರೋದು ಕ್ಯಾಪ್ಸಿಕಮ್ ಮಸಾಲ. ಕ್ಯಾಪ್ಸಿಕಮ್ ಹಚ್ಕೊಂಡಿದ್ದೀನಿ, ಈರುಳ್ಳಿ ಆ್ಯಂಡ್ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಸ್ವಲ್ಪ 2 ಟೊಮ್ಯಾಟೊ, ದೊಡ್ಡ ಟೊಮ್ಯಾಟೊ, ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಮೆಣಸಿನ್ಕಾಯಿ, ಇದ್ರ ಜೊತೆ ಒಂದು ಸ್ವಲ್ಪ ಜೀರಿಗೆ ಆ್ಯಂಡ್ ಒಂದು ಪೀಸ್ ಅಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟು ಒಂದು ಉಂಡೆಗೆ ರುಬ್ಕೋತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ಆ್ಯಕ್ಚುಲಿ ಇದು ತುಂಬ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇಷ್ಟೇ. ನಾನೇನು ಯೂಸ್ ಮಾಡ್ತೀನಿ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ರೀಸೆಂಟಾಗೆ ತರಿಸ್ಕೊಂಡಿದ್ದಂಥ ಗಾರ್ಲಿಕ್ ಕ್ರಷರ್ ಇದು. ನಿಮಗೆ ನಾಪ್ಕ ಇದ್ದರೆ ಈ ಥರದ್ದು ಒಂದು ಯೂಸ್ ಮಾಡ್ತಾ ಇದೆ. ನನಗೆ ಅದು ಕ್ರಷ್ ಮಾಡೋದೇ ಕಷ್ಟ ಆಗ್ಬೋದು. ಈ ಥರದ್ದು ಒಂದು ತೊಗೊಂಡು ಬಂದಿದೆ ಕ್ರಷರ್. ಇಲ್ಲಿ ಗಾರ್ಲಿಕ್ ಹಾಕ್ಬಿಟ್ಟು ಕ್ರಷ್ ಮಾಡಿ, ಇದು ತುಂಬ ಪ್ರೆಷರ್ ಹಾಕಬೇಕು ಅಂತ ಇದನ್ನು ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಸ್ವಲ್ಪ ಶಾರ್ಪ್ ಇದೆ. ಜಸ್ಟ್ ಇಟ್ಬಿಟ್ಟು ಒಂದು 3-4 ಸಲ ಹಿಂಗೆ ಜಿಂಜರ್ ಮೇಲೆ ಗಾರ್ಲಿಕ್ ಮೇಲೆ ಒತ್ತಿದ್ರೆ ಬೇಗ ಈ ಥರ ನುಣ್ಣಗಾಗುತ್ತೆ, ಅಂದರೆ ಕ್ರಷ್ ಆಗುತ್ತೆ. ಚೆನ್ನಾಗಿದೆ. ಆ್ಯಕ್ಚುಲಿ ಬೇಕಿದ್ರೆ ನಿಮಗೆ ಇದ್ರ ಲಿಂಕ್ನ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವುಗಳು ಪರ್ಚೇಸ್ ಮಾಡ್ಕೋಬೋದು. ಕೆಲವು ಏನು ಅಂತಂದರೆ ಸಿಂಪಲಾಗಿ ಹ್ಯಾಂಡಿಯಾಗಿದ್ದು ಇದ್ದರೆ ಬೇಗ ನಾವುಗಳನ್ನು ಯೂಸ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಅದು ಅರ್ಜೆಂಟಲ್ಲಿ ಅಡುಗೆ ಮಾಡ್ತಿದ್ದೀವಿ ಅಂದಾಗ ಡೆಫಿನೆಟ್ಲಿ ಈ ಥರದ್ದೆಲ್ಲ ಮಸ್ಟ್ ಅಂತಲೇ ಹೇಳಬೇಕು. ಆ್ಯಂಡ್ ಅದ್ರ ಜೊತೆ ಗೆಣಸು ಇಟ್ಕೊಂಡಿದ್ದೀನಿ. ಇದು ಜಸ್ಟ್ ಕಟ್ ಮಾಡಿಬಿಟ್ಟು ಕೊಂಚ ಮಸಾಲ ಕೊಟ್ಟು ಮಾಡಿಬಿಟ್ಟು ಅವನಲ್ಲಿ ಹಾಕೋದಷ್ಟೇ, ಫ್ರೈ ಥರ ಸಿಂಪಲಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಮಸಾಲ ಮಾಡ್ತಾಯಿದ್ದೆ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹೆಚ್ಕೊಂಡಿರೋದು, ಹಾಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಾಕಿದಂಗೆ ಒಂದು ಚಿಟಿಕೆ ಅರಿಶಿನ, ಇದ್ರ ಜೊತೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಬೇಕಲ್ಲ, ಸ್ವಲ್ಪ ಜಾಸ್ತಿ, ಹಾಗಾಗಿ ಅಷ್ಟೇ ಹಾಕೋತಾ ಇದ್ದೀನಿ. ಇಲ್ಲದೆ ಬೇರೆ ನಾನು ಕೈಯಲ್ಲಿ ತರಕಾರಿಗಳು ಹಾಕೋಬೋದು, ಕ್ಯಾರೆಟು, ಹುರುಳಿಕಾಯಿ ಎಲ್ಲ ಹಾಕೋಬೋದು. ಬಟ್ ಇವತ್ತು ಬರೀ ಕ್ಯಾಪ್ಸಿಕಮ್ಗೆ ಇಟ್ಟಿದ್ದೀನಿ. ಅದ್ರ ಜೊತೆ ಇಲ್ಲಿ ಪೇಸ್ಟ್ ರೆಡಿಯಾಗಿದೆ. ತುಂಬ ಸಿಂಪಲ್, ಏನು ಅಂತ ಇದೆಲ್ಲ ಇಲ್ಲ, ಕಾಂಪ್ಲಿಕೇಟ್ ಪ್ರಾಸೆಸ್ ಏನೂ ಇಲ್ಲ. ಇದನ್ನು ಫ್ರೈ ಆಗ್ತಿದ್ದಂಗೆ ಒಂದು ಸ್ವಲ್ಪ ಉಪ್ಪು, ಅದಾದಮೇಲೆ ಈ ಪೇಸ್ಟ್ನ ಹಾಕ್ಕೊಳ್ಳೋದು. ಇದಕ್ಕೆ ಖಾರ ಎಲ್ಲ ಹಾಕ್ಬಿಟ್ಟಿದ್ದೀನಿ, ನಿಮಗೆ ತೋರಿಸಿದಾಗ ಏನು ಹಾಕ್ಕೊಳ್ಳೋದು ಅಂತ. ಇದಕ್ಕೆ ಖಾರ ಹಾಕ್ಕೊಂಬಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗೋದು, ಬಾಣಲೆನೇ ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಗುತ್ತೆ. ಇಲ್ಲ ನೀವು ಇನ್ನೂ ಲೈಕ್ ಲಿಟ್ರಲ್ ರೆಸ್ಟೋರೆಂಟ್ ಸ್ಟೈಲೇ ಬೇಕು ಅಂದರೆ ಇದಕ್ಕೆ ಒಂದು 4-5 ಗೋಡಂಬಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಮೇಲೆ ಕ್ರೀಮ್ ಹಾಕ್ಬೋದು. ಆದಮೇಲೆ ತೋರಿಸ್ತೀನಿ ಇವತ್ತಿನ ನಮ್ಮ ಪ್ಲೇಟಿಂಗ್ ಯಾವ ಥರ ಇರುತ್ತೆ, ಬೆಳಗ್ಗೆ ತಿಂಡಿ ಏನೇನಿದೆ ಅಂತ. ಸೊ ರೊಟ್ಟಿ ಆಲ್ಮೋಸ್ಟ್ ರೆಡಿಯಾಗಿದೆ. ಏನಕ್ಕೆ ಎಲ್ಲೋ ಕಲರ್ ಕಾಣಿಸ್ತಿದೆ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿದೆ. ಅರಿಶಿನ ಮೂಲಂಗಿ ಹಾಕಿ ರೊಟ್ಟಿ ಇನ್ನೊಂದು ಸ್ವಲ್ಪ ಮಾಡ್ಕೋಬೇಕು. ಮಿಕ್ಕಿದ 1-2-3 ರೆಡಿ ಮಾಡ್ಕೋಬೇಕು. ಹಾಗೆ ಅದ್ರ ಜೊತೆ ಕ್ಯಾಪ್ಸಿಕಮ್ ಮಸಾಲ ರೆಡಿ ಇದೆ. ಇದರಲ್ಲಿ ಗೆಣಸಿಂದು ಫ್ರೈ ಬಿಸಿ ಇದೆ, ಸೂಪರಾಗಿದೆ. ಸೊ ಇಷ್ಟು ನಮ್ಮ ಬೆಳಗ್ಗಿನ ತಿಂಡಿ ಮುಗಿಸ್ಕೊಂಡು ಸಿಗ್ತೀನಿ ಆಮೇಲೆ. ಎಸ್, ತುಂಬ ಜನ ಕೇಳ್ತಿರ್ತೀರ, ನಾನು ತುಮಕೂರಿಗೆ ಹೋದಾಗ ನೀವು ಏನೇನು ಪರ್ಚೇಸ್ ಮಾಡ್ತಿರೋ ಎಲ್ಲಾದ್ರದ್ದು ಅಂಗಡಿಗಳದ್ದು ವೀಡಿಯೋ ಹಾಕಿ ಅಂತ. ನಾನು ಎಷ್ಟೊಂದು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ಒಂದೇ ದಿನಕ್ಕೆ ಮಾಡ್ಕೋಬೇಕು ಅಂತಲೂ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಬಟ್ ಒಂದೇ ದಿನಕ್ಕೆ ಎಲ್ಲ ಕಡೆ ಹೋಗಿ ಬರೋದು ತುಂಬ ಕಷ್ಟ ಆಗುತ್ತೆ. ಸೊ ನೋಡೋಣ, ಇವತ್ತೇನಾದ್ರು ಫ್ರೀ ಇದ್ದು ಕೆಲವೇನಾದರೂ ತೊಗೊಳ್ಳೋ ಅಂಥದ್ದು ಇದೆ, ಸಾಮಾನುಗಳು ತೊಗೋಬೇಕು. ಏನಾದರೂ ಹೋದರೆ ಡೆಫಿನೆಟ್ಲಿ ನಿಮ್ಗಳಿಗೂ ತೋರಿಸ್ತೀನಿ. ಸೊ ಸಿಗ್ತೀನಿ ಇನ್ನೊಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ತಲುಪ್ತೀವಿ. ಮನೆಗೆ ಹೋಗಿ ತಿಂಡಿ ಆಚೆ ಏನೋ ತಿನ್ಕೊಂಡೇನು ಹೋಗ್ತಿಲ್ಲ. ಸೊ ಡೈರೆಕ್ಟಾಗಿ ಮನೆಗೆ ಹೊಟ್ಟೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಏನು ಟ್ರಾಫಿಕ್ ಇದೆ ಆ್ಯಸ್ ಯೂಶ್ವಲ್. ಇನ್ನೊಂದು ಟ್ರಾಫಿಕ್ ಎಲ್ಲೂ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಯಾವುದಿನ ಈವನ್ ವೀಕ್ಡೇ, ವೀಕೆಂಡ್ ಯಾವಾಗಾದರೂ ಟ್ರಾಫಿಕ್ ಕಾಮನ್ ಆಗಿ ಇದ್ದೇ ಇರುತ್ತೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಈ ಡ್ರೆಸ್ ಹಾಕೊಂಡೆ, ರೀಸೆಂಟಾಗಿ ತೋರಿಸಿದಲ್ಲ, ಕ್ಲೀನಾಗಿ ಸ್ಟಿಚ್ ಮಾಡಿದ್ದಾರೆ. ಸ್ಲೀವ್ಲೆಸ್ ಹೊಲಿಸಿದ್ದೀನಿ ಅಂತ ತೋರಿಸಿದೆ. ಬಾಟಿಕ್ ಪ್ರಿಂಟ್ಸ್ ಬ್ಲ್ಯಾಕ್ ವಿತ್ ಮಸ್ಟರ್ಡ್ ಯೆಲ್ಲೋ. ನನಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ಚೆನ್ನಾಗಿರೋದು ಸಿಕ್ತು ಅಂತ ತೊಗೊಂಡು ಹೊಲಿಸ್ಕೊಂಡೆ ತೋರಿಸಿದೆ. ತುಮಕೂರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ನಿಮಗೆ ಸಾಕಷ್ಟು ಸಲ ತೋರಿಸಿದೆ. ಕ್ಯಾಚ್ ಚಂದ್ರನಲ್ಲಿ ಒಂದು ಅಂಗಡಿಯಲ್ಲಿ ನಾವು
ಬೇರೆ ಕಾಳುಗಳಾಗಿರ್ಬೋದು, ಹಾಗೆ ಬೆಲ್ಲ ಪ್ರತಿಯೊಂದನ್ನು ಪರ್ಚೇಸ್ ಮಾಡ್ತೀವಿ ಅಂತ. ಸೊ ಅಲ್ಲಿಗೆ ಹೋಗ್ಬಿಟ್ಟೆ ಹೊಟ್ಟೋಗೋಣ ಅಂತ ಅಂದ್ಕೊಂಡು, ಯಾಕೆಂದರೆ ಮತ್ತೆ ವಾಪಸ್ ಬರ್ಬೇಕಾರೆ ಇಲ್ಲಿ ನಮಗೆ ರೋಡ್ ಡಿವೇಟ್ ಆಗೋದು ಎಲ್ಲ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಆ ಸೈಡೆಲ್ಲ ರೋಡೆಲ್ಲ ರಿಪೇರಿ ಆಗ್ತದೆ, ಹೈವೇ ಮಾಡ್ತೀರಲ್ಲ. ಸೊ ಹಾಗಾಗಿ ನಮ್ಗೆ ಆ ಕಡೆಯಿಂದ ಈ ಕಡೆ ಬರೋದು ಕಷ್ಟ. ಹಾಗಾಗಿ ಇಲ್ಲೇ ತೊಗೊಂಡ್ಬಿಟ್ಟೆ ಹೊಟ್ಟೋಗೋಣ ಮನೆಗೆ ಅಂತ ಅಂದ್ಕೊಂಡು ಫಸ್ಟ್ ನಾವು ಬಂದಿದ್ದು ಕ್ಯಾತ್ಸಂದ್ರ ಅಂಗಡಿಗೆ. ಅಂಗಡಿ ತುಂಬ ಚಿಕ್ಕದು, ನಿಮಗೆ ನಾರ್ಮಲಾಗಿ ಯಾರನ್ನೇ ಕೇಳಿದ್ರೂ ಈಸಿಯಾಗಿ ನಿಮಗೆ ತೋರಿಸ್ತಾರೆ. ಇಲ್ಲಿ ನಿಮಗೆ ಕಾಣಿಸ್ತಿದೆಯಾ, ಆ ಕಡೆ ಒಂದು ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಪಕ್ಕದ ರೋಡು, ನೀವು ಆ ಸೈಡಿಂದ ಬರ್ಬೇಕಾರೆ. ಇಲ್ಲಾಂದರೆ ಈ ಥರದೊಂದು ಬೋರ್ಡ್ ಸದ್ಯಕ್ಕೆ ಹಾಕಿದ್ದಾರೆ, ಯಾಕೆಂದರೆ ಎಲ್ಲ ಕಡೆ ಹೊಡಿತಾ ಇದ್ದಾರಲ್ಲ. ಸಣ್ಣ ರೋಡ್ ಇದು, ನಿಮಗೆ ಈಸಿಯಾಗಿ ಕಂಡು ಹಿಡಿಬೋದು. ಈ ರೋಡಲ್ಲಿ ಹೋಗ್ತಿದ್ದಂಗೆ ಒಂದು ಸ್ವಲ್ಪ ಮುಂದೆ ಒಂದು ಗಸಗಸೆ ಹಣ್ಣಿನ ಮರ ಇದೆ. ಸೊ ಆ ಮರದ ಕೆಳಗಡೆ ಇವ್ರ ಅಂಗಡಿ ಇರೋದು. ತೋರಿಸ್ತೀನಿ ನಿಮಗೆ, ಏಕೆಂದರೆ ತುಮಕೂರಿನಲ್ಲಿರೋರಿಗೆ ಕ್ಯಾತ್ಸಂದ್ರ ಎಲ್ಲ ಹುಡ್ಕೋದು ಏನೂ ಕಷ್ಟ ಆಗಲ್ಲ. ಆ್ಯಕ್ಚುಲಿ ನಿಮಗೆ ರೈಟ್ ಸೈಡಲ್ಲಿ ಇಲ್ಲೂ ತೋರಿಸ್ತೀನಿ, ಸೀಗೆ ಪುಡಿದು ಅವ್ರದ್ದೇ ಮಿಲ್ಲಿದೆ. ಸೊ ಸೀಗೆ ಪುಡಿ ಹಾಗೆ ರಾಗಿ ಕ್ಲೀನ್ ಮಾಡ್ತಿರ್ತಾರೆ ಮಿಲ್ಲಲ್ಲಿ. ಆದರೆ ಎದುರುಗಡೆ ಅಂಗಡಿನೇ, ಚಿಕ್ಕದು ಅಂಗಡಿ, ಆದರೆ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ಸ್ಗಳಿರ್ತಾರೆ. ನಾನು ಸಾಕಷ್ಟು ಸುಮಾರು ವರ್ಷದಿಂದಲೇ ನಾವಿಲ್ಲಿ ಪರ್ಚೇಸ್ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಥರ ಪುಡಿಗಳು ಸಿಗುತ್ತೆ. ಹಾಗೆ ನಿಮಗೆ ಮೆಹಂದಿ ಆಗಿರ್ಬೋದು, ನೆಲ್ಲಿಕಾಯಿ ಪುಡಿ ಅಥವಾ ಕಾಳುಗಳು, ಅಕ್ಕಿ, ಪ್ರತಿಯೊಂದೂ ಸಿಗುತ್ತೆ. ನೀವು ಬೇಕಿದ್ರೆ ಇಲ್ಲಿ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅದು ಕೂಡ ಪರ್ಚೇಸ್ ಮಾಡ್ಕೋಬೋದು. ನಾನು ಫಸ್ಟ್ ಟೈಮ್ ಇದು ನೋಡಿದ್ದು, ಮೊಳಕೆ ಕಾಳು, ಮಡಕೆ ಕಾಳು ಏನಂತ ಗೊತ್ತಿಲ್ಲ, ಅದನ್ನು ಟ್ರೈ ಮಾಡೋಣ ಅಂತ ತೊಗೊಂಡು ಬಂದ್ವಿ. ಆ್ಯಂಡ್ ತೋರಿಸ್ತಾ ಇದ್ದೀನಿ ನಿಮಗೆ ಏನೇನು ಇವ್ರ ಹತ್ರ ಸಿಗುತ್ತೆ ಅನ್ನೋದನ್ನು ಡೀಟೇಲಾಗಿ ಹಾಕಿದ್ದೀನಿ. ಆರಾಮಾಗಿ ನೀವುಗಳು ನಂಬಿಕೆ ಇಟ್ಟು ತೊಗೊಂಡು ಬಂದು ಯೂಸ್ ಮಾಡ್ಕೋಬೋದು. ಏನೋ ಆ ಥರ ಮಿಕ್ಸ್ ಆಗೋದಾಗಲಿ ಅವೆಲ್ಲ ಏನೂ ಮಾಡಿರಲ್ಲ. ಅಂಗಡಿ ಹೆಸರು ಆ್ಯಂಪಲ್ ಪ್ರಾಡಕ್ಟ್ಸ್ ಅಂತ. ಬೆಳಗ್ಗೆ ತುಮಕೂರಿನಲ್ಲಿ ಎದ್ದು ಬೀದಿ ಸುತ್ತಕ್ಕೆ ಹೋಗ್ತಿಲ್ಲ, ಆ್ಯಕ್ಚುಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಬಿಸಿಲಿಲ್ಲ, ಚೆನ್ನಾಗಿದೆ, ವೆದರ್ ಸಕ್ಕತ್ತಾಗಿದೆ. ಫುಲ್ ರೋಡ್ ಖಾಲಿ. ತುಂಬ ದಿನ ಆಗೋದು ಆ್ಯಕ್ಚುಲಿ ಈ ಥರ ಆರಾಮಾಗಿ ಬೆಳಗ್ಗೆ ಎದ್ದು ಟೂ ವೀಲರ್ನಲ್ಲಿ ಅದನ್ನು ತುಮಕೂರು ಸುತ್ತಕೊಂಡು. ಬಟ್ ಮತ್ತೆ ಇವತ್ತು ಕೆಲಸ ಇದೆ, ವಾಪಸ್ ಹೋಗಲೇಬೇಕು. ಅಷ್ಟರೊಳಗೆ ಮಾರ್ಕೆಟ್ಗೆ ಹೋಗಿ ತರಕಾರಿಗಳು ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ನಾವು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವಿ ರೋಡ್ ತುಮಕೂರಿನಲ್ಲಿ. ಅಂದರೆ ಇದು ನಮ್ಮನೆಗೆ ಹತ್ತಿರ ಅಲ್ವಾ, ಕೆರೆಯೇರಿ ರೋಡ್ ಇದು. ಆ್ಯಂಡ್ ಫಸ್ಟ್ ಮಾರ್ಕೆಟ್ ಆ್ಯಕ್ಚುಲಿ ಮಂಡಿಪುರದಲ್ಲಿ ಇದ್ದಿದ್ದು, ಅದಾದಮೇಲೆ ಶಿಫ್ಟ್ ಆಗಿದ್ದು ಇಲ್ಲಿ ಅಂತರಸ್ನಲ್ಲಿ ರೋಡಲ್ಲಿ ಇದೆ. ಸೊ ಅದು ನಮ್ಗೆ ಹತ್ತಿರನೇ, ದೂರ ಏನಲ್ಲ. ಬಟ್ ಮಂಡಿಪೇಟೆ ವಾಕಬಲ್ ಡಿಸ್ಟೆನ್ಸ್ ಆಗಿತ್ತು. ಇಲ್ಲಾದರೆ ಸ್ವಲ್ಪ ಗಾಡಿ ಮೇಲೆ ಬರಬೇಕು. ಸೊ ಯಾರ್ಯಾರು ನೋಡಿಲ್ವೋ, ಇದೇ ನಮ್ಮ ತುಮಕೂರಿನ ಮಾರ್ಕೆಟ್. ನಮ್ಮೂರಿನ ಮಾರ್ಕೆಟ್ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಬಟ್ ನಾವು ಮದುವೆಗಿಂತ ಮುಂಚೆ ಇದ್ದಾಗ ಅಲ್ಲಿ ಆ್ಯಕ್ಚುಲಿ ಇದ್ದಿದ್ದು ಮಂಡಿಪೇಟೆನಲ್ಲಿ ಮಾರ್ಕೆಟ್ ಇತ್ತು. ಅದಾದಮೇಲೆ ಇಲ್ಲಿ ಶಿಫ್ಟ್ ಮಾಡೋದು. ಬಟ್ ಅಲ್ಲಿ ಸ್ವಲ್ಪ ಚಿಕ್ಕದು. ಇಲ್ಲೇನಂದರೆ ದೊಡ್ಡ ಜಾಗ ಇದೆ, ಆರಾಮಾಗೂ ಇರುತ್ತೆ, ಏನು ಬೇಕೋ ಶಾಪ್ ಮಾಡಿಕೊಂಡು ಬರ್ಬೋದು. ಹಾಗೆ ಇಲ್ಲಿ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ಗಳು ಸಿಕ್ಕಿದ್ರು ಅಂದರೆ ಅಯ್ಯಪ್ಪ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ನಮ್ಮೂರಲ್ಲೆಲ್ಲ ಸಿಗ್ತಾರೆ ಅಂದರೆ ಏನೋ ಒಂಥರ ಖುಷಿ. ಯಾರ್ಯಾರು ತುಮಕೂರಿನಲ್ಲಿದ್ದೋ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ, ಏಕೆಂದರೆ ತುಂಬ ಜನ ಕಾಮೆಂಟ್ ಮಾಡ್ತಾನೇ ಇರ್ತೀರಾ. ಆ್ಯಂಡ್ ಸಾಕಷ್ಟು ಜನ ನಮ್ಮ ಮನೆಗೆ ಕೂಡ ಇನ್ವೈಟ್ ಮಾಡ್ತೀರಾ ತುಮಕೂರಿಗೆ ಬಂದಾಗ ಬನ್ನಿ ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ನಾನು ತುಮಕೂರಿಗೆ ಬಂದಾಗ ಬರೋದೇ 1 ದಿನ 2 ದಿನಕ್ಕೆ ಬರ್ತೀನಿ, ತಕ್ಷಣ ನಾನು ಹೊರಡಬೇಕಾಗತ್ತೆ. ಸೊ ಹಾಗಾಗಿ ಆಗಲ್ಲ. ಡೆಫಿನೆಟ್ಲಿ ನಾನು ಫ್ರೀಯಾಗಿ ಬಂದಾಗ ಯಾರ್ಯಾರು ಕರೆದಿದ್ರೋ ಅವ್ರ ಮನೆಗೆ ಬಂದೇ ಬರ್ತೀನಿ. ಆ್ಯಂಡ್ ಇಲ್ಲೇ ಸಿಕ್ಕಿದ್ದು, ನಾನು ಫಸ್ಟೇ ಸಿಕ್ಕಿದ್ದು ನಮ್ಮ ಹೂವಿನ ಮಾರ್ಕೆಟ್. ಅಪ್ಪ ಮಲ್ಲಿಗೆ ಹೂವಿನ ದಿಂಡು, ಆಮೇಲೆ ಹಾರಗಳು, ಆ ರೋಸ್ ಹಾರಗಳು ನೋಡೋಕ್ಕೆ 2 ಕಣ್ಣು ಸಾಲದು ಲಿಟ್ರಲಿ. ನನಗದು ಸಖತ್ ಖುಷಿ ಆಗೋಯಿತು. ಅದಾದಮೇಲೆ ಕೆಲವು ತರಕಾರಿಗಳು ನಾನು ಇಲ್ಲಿ ಹೋಲ್ಸೇಲಾಗಿ ಕೆಲವೆಲ್ಲ ತೊಗೊಂಡು ಹೋಗ್ಬಿಟ್ರೆ, ನಮ್ಮ ಮನೇಲಿ ಎಷ್ಟು ಬಿಡುತ್ತೋ ಅದನ್ನು ಬಿಟ್ಟು ಮಿಕ್ಕಿದ್ದನ್ನು ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತೀನಿ. ಯೂಶ್ವಲಿ ಸೊಪ್ಪೆಲ್ಲ ಯಾವುದೂ ತೊಗೊಳಕ್ಕೆ ಹೋಗೋಲ್ಲ, ಈಗ ನಮಗೆ ಸೊಪ್ಪೆಲ್ಲ ಏನೂ ನೆಸೆಸಿಟಿ ಇರಲ್ಲ. ಎಷ್ಟೇ ಆದರೂ ನಮ್ಮ ಮನೇಲಿ ಬಿಡೋ ಅಂಥ ಸೊಪ್ಪನ್ನೇ ಒದಗಿಸ್ಕೋಬೋದು. ಬಟ್ ಅದ್ರ ಜೊತೆ ಬೇರೆ ತರಕಾರಿಗಳು ಬೇಕೇ ಬೇಕು ಅಲ್ವಾ ಎಲ್ಲನೂ. ಹಂಗಾಗಿ ಬೀಟ್ರೂಟು, ಕ್ಯಾರೆಟು, ಹುರುಳಿಕಾಯಿ ಇದೆಲ್ಲ ಒಟ್ಟಿಗೆ ಬಂದಾಗ ಒಂದೊಂದು ತೂಕದಷ್ಟು ತೊಗೊಂಡೋಗ್ಬಿಟ್ವಿ. ಆ್ಯಂಡ್ ಅದಾದಮೇಲೆ ಮನೆಯಲ್ಲಿ ತಿಂಡಿ ಮಾಡಿದ್ದು ರೊಟ್ಟಿ, ಹುರುಳಿಕಾಯಿ ಹಾಕಿ ರೊಟ್ಟಿ, ಸೌತೆಕಾಯಿ ಕೋಸಂಬರಿ, ಹಾಗೆ ಮಡಕೆ ಕಾಳು ನೆನೆಸ್ಬಿಟ್ಟು ಉಸ್ಲಿ ಥರ ಮಾಡಿದರು. ಅದಕ್ಕೆ ಸ್ವಲ್ಪ ಬಾಡ್ಸ್ಕೊಳ್ಳೋಕ್ಕೆ ಮನೆಯಲ್ಲೇ ಮಾಡಿದಂಥ ತುಪ್ಪ. ಇದು ಬೆಳಗ್ಗೆ ತಿಂಡಿ ಆಗಿತ್ತು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಸುಮ್ಮನೆ ಓಡಾಡ್ತಿರೋದಷ್ಟೇ. ಆ್ಯಂಡ್ ಇದು ಹೂವು ಕಟ್ಕೊಟ್ಟಿದ್ರು, ಸಕ್ಕತ್ತಾಗಿದೆ. ಕನಕಾಂಬ್ರ ಹೂವು ಸ್ವಲ್ಪ ಜಾಸ್ತಿ ಬಿಟ್ಟಿತ್ತು ಅಂತ ಕಟ್ಟಿಸ್ಕೊಂಡು ಬೆಳಗ್ಗೆ ಹೂ ಮುಡ್ಕೊಂಡು ಜಸ್ಟ್ ಓಡಾಡ್ತಾ ಇದ್ದೀನಿ. ಸಂಜೆ ಹೊರಡಬೇಕು ವಾಪಸ್. ಸ್ವಲ್ಪ ಕೆಲಸ ಇದೆ, ಆಚೆನೂ ಹೋಗೋ ಕೆಲಸ ಇದೆ. ನೋಡೋಣ, ಹೋದರೆ ಏನಾರು ಆಚೆ ಪರ್ಚೇಸ್ ಮಾಡಿದ್ರೆ ನಿಮ್ಗಳಿಗೂ ತೋರಿಸ್ತೀನಿ.
ಸೊ ಅದಾದಮೇಲೆ ಡ್ರೈ ಫ್ರೂಟ್ಸ್ ನಾನು ಮಂಡಿಪೇಟೆ ಫಸ್ಟ್ ಕ್ರಾಸ್ನಲ್ಲಿ ಮಹಾವೀರ್ ಪ್ರಾಡಕ್ಟ್ಸ್ ಅಂತ ಒಂದು ಅಂಗಡಿ ಇದೆ, ಮಹಾವೀರ್ ಸ್ಟೋರ್ಸ್ ಅಂತಲೂ ಹಾಕಿದ್ದಾರೆ. ಅಲ್ಲಿ ನಿಮಗೆ ಅವರೇ ತುಂಬ ಚೆನ್ನಾಗಿರೋವಂಥ ಡ್ರೈ ಫ್ರೂಟ್ಸ್ಗಳು ಕಮ್ಮಿ ರೇಟ್ಗೆ ಚೆನ್ನಾಗಿರೋದು ಸಿಗ್ತದೆ.